ಸಕ್ಕರೆ ನಾಡು ಮಂಡ್ಯದಲ್ಲಿಂದು ರಂಗುರಂಗಿನ ಕ್ರೀಡೋತ್ಸವ. ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಕ್ರೀಡಾಪಟುಗಳು ಕೂಡ ಸಕ್ಕರೆ ನಗರಿಗೆ ಬಂದಿದ್ರು. ಆದರೆ ಈ ಕ್ರೀಡೋತ್ಸವ ಮಾತ್ರ ಫುಲ್ ಡಿಫರೆಂಟ್. ಇಲ್ಲಿ ಆಟ 3, ಜೋಶ್ ಮಾತ್ರ ಜೋರು. ನೀರಿಗೆ ಬಿದ್ದು ನಾಮುಂದು ತಾಮುಂದು ಅಂತ ಇತ್ತಾ ಇರೋ ಸ್ಪರ್ಧೆಗಳು. ಈಚೆ ಎದ್ದು ಬಂದವರಿಂದ ಸೈಕಲ್ ರೇಸ್ ಸ್ಟಾರ್ಟ್. ಸೈಕಲ್ ನಂತರ ರನ್ನಿಂಗ್ ರೇಸ್. ಅರರೆ, ಇವರಿಗೆಲ್ಲ ಏನಾಗಿದೆ? ಎಲ್ರೂ ಹಿಂಗ್ಯಾಕೆ ಈಜಿ ಓಡ್ತಿದ್ದಾರೆ ಅಂತಿದ್ದೀರಾ? ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ತೊಣ್ಣೂರು ಕೆರೆಯಲ್ಲಿ ನಡೆದ ಟ್ರೈ ಅಥ್ಲಾನ್ ಸ್ಪರ್ಧೆಯ ಒಂದು ಝಲಕ್ ಅಷ್ಟೇ. ರಿಯಲ್ ಗೇಮ್ ಮಜಾನೇ ಬೇರೆ. ಅಂದಹಾಗೆ ಇದೇ ಮೊದಲ ಬಾರಿಗೆ ಮೈಸೂರಿನ ಎಂಟಿಯೂರೋ ಸಂಸ್ಥೆ ಟ್ರೈ ತೊಣ್ಣೂರು ಎಂಬ ವಿಶೇಷ ಕ್ರೀಡಾಕೂಟವನ್ನ ಆಯೋಜಿಸಿತ್ತು. ಈ ಕ್ರೀಡಾಕೂಟದಲ್ಲಿ ಟ್ರೈ ಅಥ್ಲಾನ್, ಡ್ಯೂ ಅಥ್ಲಾನ್, ಅಕ್ವಾಥ್ಲಾನ್, ಒಲಿಂಪಿಕ್ ಡಿಸ್ಟೆನ್ಸ್ ಹಾಗೂ ಹಾಫ್ ಐರನ್ ಡಿಸ್ಟೆನ್ಸ್ ಎಂಬ 5 ಸ್ಪರ್ಧೆಗಳನ್ನು ಆಯೋಜಿಸಿತ್ತು. ಮೈಸೂರು, ಬೆಂಗಳೂರು ಹಾಗೂ ಹೊರ ರಾಜ್ಯದ ಕ್ರೀಡಾಪಟುಗಳು ಸೇರಿದಂತೆ ಒಟ್ಟು 1080 ಉತ್ಸಾಹಿ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ರು. ಇವತ್ತಿನ ದಿವಸ ಇಲ್ಲಿ ನಡೀತಾ ಇರೋದು 5 ರೇಸ್ ನಡೀತಾ ಇದೆ. 3 ಟ್ರಯಾಥ್ಲನ್ನು ಅಂದರೆ ಫಸ್ಟು ಈಜ್ಬಿಟ್ಟು, ಅದಾದ ನಂತರ ಸೈಕ್ಲಿಂಗು, ಅದಾದ ನಂತರ ರನ್ನಿಂಗು. ಆ ಥರದ್ದು 3 ಇವೆ. ಡಿಸ್ಟೆನ್ಸ್ಗಳು ವೇರಿ ಆಗುತ್ತೆ. ಡ್ಯೂಯಾಥ್ಲನ್ ಅನ್ನೋದು ಇದೆ, ಅದು ಬರೀ ಸೈಕ್ಲಿಂಗು ಮತ್ತು ರನ್ನಿಂಗು. ಇನ್ನು ಇವತ್ತು ವೀಕೆಂಡ್ ಆಗಿದ್ರಿಂದ ಸ್ಪರ್ಧೆಗಳಿಗೆ ಚೇರ್ ಅಪ್ ಮಾಡಲು ಕ್ರೀಡಾಪಟುಗಳ ಫ್ರೆಂಡ್ಸ್, ರಿಲೇಟಿವ್ಸ್ ಕೂಡ ಬಂದಿದ್ರು. ಅತ್ತ ಅವರು ಸ್ಪರ್ಧೆಯಲ್ಲಿ ಗುರಿ ತಲುಪಲು ಮುನ್ನುಗ್ತಿದ್ರೆ, ಇತ್ತ ಇವರೆಲ್ಲ ಕ್ಲಾಪ್ಸ್ ಮಾಡಿ ಶಿಳ್ಳೆ ಹಾಕಿ ಅವರನ್ನ ಹುರಿದುಂಬಿಸಿದ್ರು. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ತುಂಬಾನೇ ಥ್ರಿಲ್ ಆಗಿದ್ರು. I've come from Bangalore. I registered for the aquathlon and ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ಇದೇ ಮೊದಲ ಸಲ ನಾನು ಕೆರೆಯಲ್ಲಿ ಈಜಿದ್ದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಈಜುವ ಹಲವು ಮಜಲುಗಳನ್ನು ಕಲಿತೆ. We've never done an open water swim before, so I thought it would be a very good experience, and it was indeed a very good experience. ಮಾಮೂಲಿಯಾಗಿ ನಡೆಯುವ ಸ್ಪರ್ಧೆಗಳಿಂದ ವಿಭಿನ್ನವಾಗಿದ್ದ ಈ ಸ್ಪರ್ಧೆ ಎಲ್ಲರಲ್ಲಿ ಕ್ರೀಡಾ ಸ್ಫೂರ್ತಿ ಮೂಡಿಸಿದ್ದಲ್ಲದೆ ನೆರೆದವರನ್ನ ರಂಜಿಸಿತು. ತೊಣ್ಣೂರು ಕೆರೆ, ಹಳ್ಳಿಗಾಡಿನ ಸುಂದರ ಪರಿಸರ ಎಲ್ಲರಿಗೂ ಮುದ ನೀಡಿತು. ಇಂಥದ್ದೊಂದು ಡಿಫರೆಂಟ್ ಗೇಮ್ ನೋಡಿ ಮಂಡ್ಯದ ಮಂದಿ ಅಂತೂ ಸಖತ್ ಮಜಾ ತಗೊಂಡ್ರು. ರವಿ ಲಾಲಿಪಾಳ್ಯ, TV9 ಮಂಡ್ಯ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್.